ಭಾರತ ಪಾಕಿಸ್ತಾನದ ಯುದ್ಧ ಭೀತಿಯ ಹಿನ್ನೆಲೆಯಲ್ಲಿ ರಾಷ್ಟ್ರದಲ್ಲಾಗ್ತಿರತಕ್ಕಂಥ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಜಲಾಶಯಗಳಿಗೆ ಭದ್ರತೆ ನೀಡಲಿಕ್ಕೆ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಯಾವೆಲ್ಲ ಭದ್ರತೆಗಳನ್ನು ಕಲ್ಪಿಸಲಾಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನೀಗ ಶಿವಮೊಗ್ಗದ ಗಾಜನೂರಿನಲ್ಲಿರ್ತಕ್ಕಂಥ ತುಂಗಾ ಜಲಾಶಯದ ಮುಂದೆ ನಿಂತಿದ್ದೀನಿ. ಈ ಜಲಾಶಯದ ಗೇಟ್ ಬಳಿ ಈಗಾಗಲೇ ಪೊಲೀಸರ ಬಿಗಿ ಪೊಲೀಸ್ ಪಹರೆಯನ್ನು ಹಾಕಲಾಗಿದೆ. ಪೊಲೀಸ್ ವಾಹನಗಳ ಜೊತೆಗೆ ಸಶಸ್ತ್ರಧಾರಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇಲ್ಲಿರ್ತಕ್ಕಂಥದ್ದನ್ನು ಕಾಣಬಹುದು. ಗೇಟ್ನ ಒಳಗಡೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧ ಮಾಡಲಾಗಿದೆ. ಹಾಗೆ ಪ್ರವಾಸಿಗರಿಗೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಪೊಲೀಸ್ ಅಧಿಕಾರಿಗಳು ಈ ಜಾಗದಲ್ಲಿ ಇದ್ದು ಯಾವುದೇ ರೀತಿಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೆಲ್ಲ ತೆಗೆದುಕೊಳ್ಳಬೇಕು ಅವನ್ನೆಲ್ಲ ಕೂಡ ಮಾಡಲಿಕ್ಕೆ ವ್ಯವಸ್ಥೆ ಆಗಿದ್ದಾರೆ. ಹಾಗೆ ಸಶಸ್ತ್ರಧಾರಿ ಗನ್ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು ನೋಡಬಹುದು. ಎಲ್ಲರೂ ಕೂಡ ಡ್ಯಾಮ್ನ ಸುರಕ್ಷತೆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಿಂದ ಕೂಡ ಭಯೋತ್ಪಾದಕರ ದಾಳಿಗೆ ಸೇರಿದ ಹಾಗೆ ಯಾವುದೇ ರೀತಿಯಿಂದ ಘಟನೆ ಆದರೂ ಕೂಡ ಸುರಕ್ಷಿತ ಕ್ರಮವನ್ನು ಅನುಸರಿಸುವ ಹಿನ್ನೆಲೆಯಲ್ಲಿ ಇದ್ದಾರೆ. ನಾನೀಗ ಡ್ಯಾಮ್ನ ಒಳಗಡೆ ಭಾಗನೂ ಕೂಡ ನಿಮಗೆ ತೋರಿಸ್ತೀನಿ. ಅಲ್ಲೂ ಕೂಡ ಇನ್ನೂ ಹೆಚ್ಚಿನ ಭದ್ರತೆಯನ್ನು ಇಲ್ಲಿ ಒದಗಿಸಿರೋದನ್ನು ನೋಡ್ಬೋದು. ನಾನು ಒಳಗಡೆ ಪ್ರವೇಶ ಮಾಡ್ತಿದ್ದೀನಿ. ಯಾಕೆಂದರೆ ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧ ಮಾಡಿದರೂ ಕೂಡ ನಮಗೆ ಈ ಭದ್ರತೆಯನ್ನು ತೋರಿಸುವ ಸಲುವಾಗಿ ನಮ್ಮನ್ನು ಒಂದು ರಿಕ್ವೆಸ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಒಳಗಡೆ ಬಿಡ್ತಾ ಇದ್ದಾರೆ. ಯಾರನ್ನೂ ಕೂಡ ಒಳಗಡೆ ಬಿಡಲಿಕ್ಕೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಿದ್ಧವಾಗಿಲ್ಲ. ನಾನು ಇಡೀ ಡ್ಯಾಮನ ಎಲ್ಲ ಭಾಗವನ್ನು ನೀವು ನೋಡ್ತಾ ಇದ್ದರೆ ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂಥದ್ದು ಕಾಣುತ್ತೆ. ಒಳಗಡೆ ನೀವು ಪ್ರವೇಶವನ್ನು ನಾನು ಮಾಡ್ತಾ ಇದ್ದೀನಿ. ನಾವೀಗ ತುಂಗಾ ಜಲಾಶಯದ ಇನ್ನೊಂದು ಗೇಟ್ ಬಳಿ ನಿಂತಿದ್ದೀವಿ. ಈ ಗೇಟ್ ಬಳಿ ನೀವು ನೋಡ್ಬೋದು, ಇಲ್ಲೂ ಕೂಡ ಸಶಸ್ತ್ರಧಾರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಹಾಗೆ ನೀರಾವರಿ ನಿಗಮದ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಈ ಡ್ಯಾಮ್ನ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧ ಮಾಡಿದ್ದಾರೆ. ಸಶಸ್ತ್ರವಾಗಿರ್ತಕ್ಕಂಥ ಲೋಡೆಡ್ ಗನ್ಗಳನ್ನು ಹಿಡ್ಕೊಂಡು ಕಾಯ್ತಾ ಇರ್ತಕ್ಕಂಥದ್ದು. ಡ್ಯಾಮ್ಗೆ ಅಗತ್ಯವಾಗಿರ್ತಕ್ಕಂಥ ಸುರಕ್ಷತೆಯನ್ನು ಕೊಡುವ ನಿಟ್ಟಿನಲ್ಲಿ ಕೂಡ ಎಲ್ಲ ರೀತಿಯ ಬಂದೋಬಸ್ತನ್ನು ಇಲ್ಲಿ ಮಾಡಲಾಗಿದೆ. ಇಡೀ ನೀವು ಡ್ಯಾಮಿನ ದೃಶ್ಯಗಳನ್ನು ನೋಡ್ಬೋದು. ಡ್ಯಾಮ್ನಲ್ಲೂ ಕೂಡ ಇಲ್ಲಿಂದ ಈ ಗೇಟನ್ನು ದಾಟಿದರೆ ಮಾತ್ರ ಡ್ಯಾಮ್ಗೆ ಪ್ರವೇಶ ಮಾಡ್ಬೋದು. ಈ ತುಂಗಾ ಜಲಾಶಯಕ್ಕೆ ಇರತಕ್ಕಂಥ ಗೇಟ್ಗಳಲ್ಲಿ ಸಂಪೂರ್ಣವಾಗಿ ಬಂದೋಬಸ್ತು. ಹಾಗೆ ನೀರಾವರಿ ಇಲಾಖೆ ಸಿಬ್ಬಂದಿಗಳು ವಾಹನದಲ್ಲಿ ಇಡೀ ಇದನ್ನು ಡ್ಯಾಮನ್ನು ಗಸ್ತು ತಿರುಗ್ತಾ ಇರ್ತಾರೆ. ಯಾರಾದರೂ ಕಂಡು ಬಂದರೆ ಬೇರೆ ಕಡೆಯಿಂದ ಏನಾದರೂ ಡ್ಯಾಮನ್ನು ಪ್ರವೇಶ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತಾನೆ ಇರ್ತಾರೆ. ಒಂದು ಕಡೆ ಪೊಲೀಸರ ಬಂದೋಬಸ್ತು, ನೀರಾವರಿ ಇಲಾಖೆಯ ಸಿಬ್ಬಂದಿಯ ಬಂದೋಬಸ್ತು, ಹೀಗೆ ಇಡೀ ಜಲಾಶಯವನ್ನು ಈಗ ತುಂಗಾ ಜಲಾಶಯವನ್ನು ಸಂಪೂರ್ಣವಾಗಿ ಬಿಗಿ ಬಂದೋಬಸ್ತು ಮಾಡಿರ್ತಕ್ಕಂಥದ್ದು. ಕೃಷ್ಣ ಅಂದರೆ ನೀರಾವರಿ ನಿಗಮದಲ್ಲಿರ್ತಕ್ಕಂಥ ಯೋಜನಾ ಅಧಿಕಾರಿಗಳು ಮತ್ತು ಡ್ಯಾಮ್ನ ನೀರಾವರಿ ಇಲಾಖೆಯ ಉಸ್ತುವಾರಿ ಹೊತ್ತಿರ್ತಕ್ಕಂಥ ಅಧಿಕಾರಿಗಳು ಪೊಲೀಸ್ ಇಲಾಖೆಗೆ ಬಂದೋಬಸ್ತಿಗಾಗಿ ಮನವಿಯನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಈಗ ಸ್ಥಳೀಯ ಪೊಲೀಸರು, ಆಯಾ ಡ್ಯಾಮ್ನ ವ್ಯಾಪ್ತಿಯ ಸ್ಥಳೀಯ ಪೊಲೀಸರು ಬಿಗಿ ಬಂದೋಬಸ್ತನ್ನು ವ್ಯವಸ್ಥೆ ಮಾಡಿದ್ದಾರೆ. ನಂತರದ ದಿನಗಳಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಪೊಲೀಸರು ಹಾಗೂ ಕೈಗಾರಿಕಾ ಭದ್ರತಾ ಪಡೆಯ ಪೊಲೀಸರನ್ನು ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ನಿಯೋಜನೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ಕಾಣಬಹುದು. ಒಟ್ಟಿನಲ್ಲಿ ಶಿವಮೊಗ್ಗ ತಾಲೂಕಿನಲ್ಲಿರ್ತಕ್ಕಂಥ ಈ ತುಂಗಾ ಜಲಾಶಯ ಏನಿದೆ, ಈ ತುಂಗಾ ಜಲಾಶಯದ ಇರ್ತಕ್ಕಂಥ ಭಾಗದಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತನ್ನು ಮಾಡಿರ್ತಕ್ಕಂಥದ್ದು. ಹಾಗೆ ಜಲಾಶಯಕ್ಕೆ ಯಾವುದೇ ರೀತಿಯಿಂದ ಧಕ್ಕೆ ಆಗದಿರೋ ರೀತಿಯಲ್ಲಿ ಅಹಿತಕರ ಘಟನೆಗಳು ನಡೀಬಾರ್ದು ಮತ್ತು ನೀರಾವರಿ ಇಲಾಖೆಯ ಜೊತೆಗೆ ಪೊಲೀಸ್ ಇಲಾಖೆಯ ಸಮನ್ವಯದಿಂದ ಸಾಕಷ್ಟು ಭದ್ರತೆಯನ್ನು ಕೂಡ ಒದಗಿಸಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಶಿವಮೊಗ್ಗದ ಗಾಜನೂರು ಜಲಾಶಯದಿಂದ ಕ್ಯಾಮರಾಮನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.